ಇನ್ನು ನೀವೊಬ್ರು ಹುಡುಗಿಯಾಗಿ ಇವಾಗ ನಡೀತಾ ಇರುವಂತಹ ಪ್ರೀತಿ ಆಗಿರ್ಬೋದು, ಇವೆಲ್ಲವೂ ಸಹ ಒಂದು ಜಾನರಲ್ಲಿ ನಡೀತಾ ಇರುತ್ತೆ. ಈ ಜಾನರಲ್ಲಿ ಹುಡುಗ ಜಾಸ್ತಿ ಮೋಸ ಮಾಡ್ತಾನೆ ಅನ್ಸುತ್ತಾ ಅಥವಾ ಹುಡುಗಿ ಜಾಸ್ತಿ ಮೋಸ ಮಾಡ್ತಾಳೆ ಅಂತ ಅನ್ಸುತ್ತೆ? ನಿಜ ಹೇಳ, ಇಬ್ರು. ಸೊ ಇವಾಗ ಏನಾಗಿದೆ ಅಂದ್ರೆ, ಮುಂಚೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹುಡುಗರೆಲ್ಲ ಅಂದ್ರೆ ಅವ್ರಿಗೆ ಒಂದ್ ಧೈರ್ಯ ಇತ್ತು, ಅವ್ರೇನ್ ಬೇಕಾದ್ರೆ ಈ ತರ ಮಾಡ್ತಾ ಇದ್ದಾರೆ. ಇವಾಗ ನಡೀತಿರೋ ಸಿಚುವೇಶನ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಹುಡುಗಿರಿಂದ ತುಂಬಾ ಭಯ ಆಗ್ತಾ ಇದೆ, ಯಾಕೆ ಹಿಂಗ್ ಮಾಡ್ತಿದ್ದಾರೆ, ಕೊಲೆ ಮಾಡ್ತಿದ್ದಾರೆ, ಮರ್ಡರ್ಸ್ ಮಾಡ್ತಿದ್ದಾರೆ, ಅದೇನೋ ಇವಾಗೆಲ್ಲ ಟೈಲ್ಸ್ ಓಪನ್ ಮಾಡಿ ಟೈಲ್ಸ್ ಒಳಗಡೆ ಎಲ್ಲ ತುಂಬಿಸ್ತಿದ್ದಾರೆ. ಸೊ ಏನ್ ಗೊತ್ತಾ, ಇವಾಗ ಹುಡುಗಿರ್ಗೆ ಗೊತ್ತಾ ಅವ್ರಿಗೆ ತುಂಬಾ ಧೈರ್ಯ ಬಂದಿದೆ. ದೇ ಆರ್ ವೆರಿ ಔಟ್ ಸ್ಪೋಕನ್, ದೇ ಬಿಕಮ್ ಬೋಲ್ಡ್. ಸೊ ಇವಾಗ ಏನ್ ಬೇಕಾದ್ರೆ ಮಾಡ್ತಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಜೆಂಡರ್ ಬೈಸ್ಡ್ ಏನಿಲ್ಲ, ಹುಡುಗರು ಮಾಡ್ತಿದ್ದಾರೆ ಅಥವಾ ಹುಡುಗಿರಿ, ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ನನ್ಗೆ ಅನ್ಸುತ್ತೆ. ಅವಾಗ ಯಾಕಿರ್ಲಿಲ್ಲ, ಯಾಕಂದ್ರೆ ಅವಾಗ ಹುಡುಗಿರಿಗೆ ಅಷ್ಟೊಂದು ಧೈರ್ಯ ಇರ್ಲಿಲ್ಲ. ಇವಾಗ ಅವರೆಲ್ಲ ಬೋಲ್ಡ್ ಆಗಿದ್ದಾರೆ. ಏನಪ್ಪ ಇವ್ನು ಮಾಡ್ತಿದ್ದಾರೆ, ನಾನು ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತ ಹೇಳಿ ಅವ್ರು ಅಲ್ಲಿ ಕೊಲೆ ಮಾಡಿದ್ರೆ ನಾನು ಕೊಲೆ ಮಾಡ್ತೀನಿ, ಏನು ಹುಡುಗ ಒಬ್ಬನೇ ನಾನು ಕೊಲೆ ಮಾಡಕ್ಕಾಗೋದು, ನಾನು ಮಾಡ್ತೀನಿ. ಸಿಂಪಲ್, ಸೇಮ್ ಟು ಸೇಮ್. ನೀವು ಕೊಡ್ತೀರಾ ಅಂದ್ರೆ ನಾವು ಕೊಡ್ತೀವಿ ಅನ್ನೋ ತರ. ಎಸ್. ಇನ್ನು ಸುದೀಪ್ ಅವರೇ, ಇವಾಗ ಆಕಾಶದಲ್ಲಿ ಮೋಡಗಳಾಗಿರ್ಬೋದು, ನಕ್ಷತ್ರ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಅದು ಮೋಡದಲ್ಲಿರುವಷ್ಟು ಎಷ್ಟು ಸುಂದರವಾಗಿರುತ್ತೋ ಅದೇ ರೀತಿ ನಿಮ್ ಲೈಫಲ್ಲಿ ನಿಮ್ ಹೆಂಡತಿ ಅಂತ ಹೇಳ್ಬೋದು. ನಿಮ್ ಹೆಂಡತಿ ನಿಮ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ? ಮೇಡಮ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದೀನಿ ಅದನ್ನ ನೀವು ನನ್ನ ಕೇಳಬಾರ್ದು ಮೇಡಮ್, ಅವ್ರನ್ನೇ ಕೇಳಬೇಕು. ಈಗ ನಾನು ಹೇಳಿದ್ರೆ ಅದು ತಪ್ಪಾಗುತ್ತೆ. ಹೌದು, ಬಟ್ ನಾವು ನಂದು ಲವ್ ಮ್ಯಾರೇಜ್ ಮ್ಯಾಮ್. ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಪಡ್ಕೊಂಡಂಥದ್ದು ನಾವು ಒಬ್ಬರನ್ನೊಬ್ರು. ನಮ್ದು ಈಗ ಹೇಳಿದ್ರು ಅದು ಗೊತ್ತಿರೋರ್ಗೆ ಮಾತ್ರ ಗೊತ್ತು. ಅವತ್ತು ನಮ್ಮ ಸಿಚುವೇಶನ್ ಅಥವಾ ನಮ್ದು ನೋಡಿದವ್ರಿಗೆ ಮಾತ್ರನೇ ಗೊತ್ತು ನಾವು ಆ ಪ್ರೀತಿ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ವಿ ಅಂತ. ನನಗಿಂತ ಜಾಸ್ತಿ ನನ್ನ ವೈಫ್ ಕಷ್ಟ ಬಿದ್ದಿದ್ದಾರೆ. ಅದು ಗೀಸೆಲ್ಲ ಆಗಿತ್ತು, ನಾನು ಜೈಲಿಗೆ ಹೋದೆ, ಅದೆಲ್ಲ ಆಗಿತ್ತು. ಬಟ್ ಅದು ಓಕೆ, ನನ್ನ ವರ್ಷನ್ ಬೇರೆ. ಬಟ್ ನನ್ನ ವೈಫ್ ಇನ್ನೂ ತುಂಬ ಚಿಕ್ಕವರು, ಅವ್ರು ನನಗಿಂತ ಜಾಸ್ತಿ ಫೇಸ್ ಮಾಡಿದ್ದಾರೆ. ನನ್ನ ಕೈಲಾದಷ್ಟು ನೋಡ್ಕೋತಿದ್ದೀನಿ, ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಗೊತ್ತಿಲ್ಲ. ಬಟ್ ಹೌದು, ಇವತ್ತು ನಾನು ಇಲ್ಲಿ ಬಂದು ಕೂತಿದ್ದೀನಿ, ಇಲ್ಲಿ ನಿಂತಿದ್ದೀನಿ, ಇಷ್ಟೆಲ್ಲ ಆಗಿದ್ದು ಎಲ್ಲ ಮದುವೆ ಆದಮೇಲೆ. ಅವತ್ತೇನಾದರೂ ನನ್ನ ವೈಫು ಒಂದು ಚೂರು ಉಲ್ಟಾ ಅವ್ರೇನಾದರೂ ಅಲ್ಲಿ ಕೋರ್ಟಲ್ಲಿ ಏನಾದ್ರು ಹೇಳಿದ್ರೆ ನಾನು ಇವಾಗಲೂ ಇನ್ನೂ ಜೈಲಲ್ಲಿ ಇರ್ತಿದ್ದೆ ಮ್ಯಾಮ್. ಬಿಕಾಸ್ ನನ್ನ ಮೇಲೆ 7 ಸೆಕ್ಷನ್ ಹಾಕಿದ್ರು. 7 ಸೆಕ್ಷನ್ ಇತ್ತು ಕೇಸಲ್ಲಿ. ಬಹುಶಃ ಆಚೆಗೆ ಬರ್ತಿರ್ಲಿಲ್ಲ. ಆ ಥರ ಸೆಕ್ಷನ್ಸ್ಗಳಿತ್ತು ನನ್ನ ಮೇಲೆ. ನಾನು ತಪ್ಪಿತ್ತದು, ಬಿಕಾಸ್ ಅವ್ರು ನಾನು ಮಾಡಲೇಬೇಕಿತ್ತದು, ಇಲ್ಲಾಂದ್ರೆ ಅವ್ರನ್ನ ಕಳ್ಕೊಂಡ್ಬರ್ತಿದ್ದೆ. ಸರಿ, ಆಗಿದ್ದಾಗಲಿ ನೋಡೋಣ ಅಂತ ಟ್ರೈ ಆಗಿದ್ದಾಗೋಗ್ಲಿ ಅಂತ. ಬಟ್ ಅದಕ್ಕೆ ತಕ್ಕಂಗೆ ಅವರು ನಿಂತ್ಕೋಬೇಕಲ್ಲ. ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟಿದ್ದು ನಾನು ತುಂಬ ನೋಡ್ಕೊಂಡ್ ಬಂದಿದ್ದೆ ಬದುಕಲ್ಲಿ. ಅವ್ರು ಏನು ಗೊತ್ತೇ ಇರಲಿಲ್ಲ ಅವ್ರಿಗೆ. ನಾನು ನಂಬಿ ಬಂದ್ರಲ್ಲ, ಹಂಗಾಗಿ ಅವ್ರು ನನಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಹೇಗೆ ನಡೀತಾ ಇದೆ? ಇವಾಗ ಸಖತ್ತಾಗಿ ನಡೀತಾ ಇದೆ ಮೇಡಮ್. ಇವಾಗ ಅವ್ರು ಕೊಡ್ತಾ ಇರೋ ನಾನು ತಗೋತಾ ಇದ್ದೀನಿ. ಕೊಡ್ತಾ ಇದ್ದಾರಾ? ಓಕೆ. ಎರಡು ಮುಖ್ಯಮ್ಮ. ಯಾಕೆ ಕೇಳಿ, ನಾವು ಎಮೋಷನಲ್ ರೌಂಡ್ ಅಲ್ಲೇ ಇದೀವಿ ಅಲ್ವಾ? ಆಮೇಲೆ ಎಮೋಷನಲ್ ರೌಂಡ್ ಆದಾಗ ನೀವು ಹೇಳ್ಬಿಡ್ಬೇಕು. ರೆಕಾರ್ಡ್ ಆಗ್ತಾ ಇದೆ, ನಂಗೆ ಏನಾದ್ರೂ ಬೇರೆ ಸ್ಟೇಟ್ಮೆಂಟ್ ಎಮೋಷನಲ್ ರೌಂಡ್ ಇದೆ ಸರ್, ಸ್ವಲ್ಪ ಚೇಂಜ್ ಆಗಿದೆ. ಮಾತಾಡ್ತಾ ಇದೀನಿ. ಎಮೋಷನ್ ಇಂದ ಹೊರಗಡೆ ಬಂದು ಹೇಳಿ. ಅಲ್ಲಲ್ಲ, ಇಲ್ಲ ಹೇಳಿ, ನೀವೇನು ಹೇಳಿ. ಅವ್ರು ಹೇಳಿದ್ರೆ ನಂಗೆ ಅನ್ಸುತ್ತೆ. ಇಲ್ಲ ಮ್ಯಾಮ್, ನೀವು ಅದು ಕೇಳಿ ಅವ್ರು ಹೇಳಿದ್ಮೇಲೆ ನಂಗೆ ಅದೇನು ಅನ್ಸುತ್ತೆ. ಓಕೆ, ನಿಮಗೆ ಪ್ರೀತಿಲಿ ದುಡ್ಡು ಮುಖ್ಯನಾ ಅಥವಾ ಗುಣ ಮುಖ್ಯನಾ? ಈಗ ಫಾರ್ ಎಕ್ಸಾಂಪಲ್, ನಿಮ್ ಬಾಯ್ ಫ್ರೆಂಡ್ ಅಥವಾ ನಿಮ್ ಲವರ್ ಎಲ್ಲಾದ್ರೂ ಒಂದು 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡೋದ್ರೆ ದುಡ್ಡಿರೋ ಹುಡುಗ ಆಯ್ತಾ, ಸರಿ ಆಯ್ತು, ಹಂಗೆ ಬಿರಿಯಾನಿ ಬಿಸಾಕೊಂಡೆ ತಿನ್ನು ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಖಂಡಿತ ಮನ್ಸಿರ್ಬೇಕಲ್ಲ, ಬಾ ಚಿನ್ನು ತಿನ್ನು ಅಂತ, ಬಾ ಕುತ್ಕೊಂಡು ಇಬ್ರು ತಿನ್ನೋಣ ಅಂತ. ಅದೇ ಮನ್ಸಿರೋ ಹುಡುಗ ಮಾತ್ರ, ಸರಿ ಆಯ್ತು ನಿನ್ ಮನ್ಸು ಚೆನ್ನಾಗಿದೆ, ಓಕೆ, ಚಿನ್ನು ನೀನ್ ಏನ್ ತಿನ್ಬೇಕು, ನಿಂಗೆ ಹೇಳ್ತೀರಾ ನೀವೇನಾದ್ರು ಅದ್ ತಿನ್ಬೇಕು, ಬಟ್ ಅವ್ರ ಕೈಯಲ್ಲಿ ಅದು ಕೊಡ್ಸಕ್ಕಾಗಲ್ಲ ಅಂದ್ರೆ ಆಗಲ್ಲ. ಹಿಂಗೆ ಅಂದ್ರೆ ಒಂದ್ ವೇಳೆ ಅರ್ಥ ಮಾಡ್ಕೊಂತೀವಿ, ಬಟ್ ಅದೇ ತರ ಜೀವನ ಮಾಡಕ್ ಆಗಲ್ವಲ್ಲ. ಜೀವನ ನೀವು ಚೆನ್ನಾಗಿ ಮಾಡ್ಬೇಕು ಅಂದ್ರೆ ದುಡ್ಡು ಮುಖ್ಯ, ಮನ್ಸಿರೋ ಹುಡುಗನೇ ಮುಖ್ಯ. ಸೊ ಎರಡೂ ಇರ್ಬೇಕು ಫಾರ್ ಎವ್ರಿಬಡಿ. ದಿಸ್ ಇಸ್ ಬೇರೆಯವ್ರ ದುಡ್ಡು ಮೇಲೆ ನೀವು ಸರಿ ಆಯ್ತು ಇವ್ರು ಯಾವನ್ ಬರ್ತಾರೆ ಅವ್ರ ದುಡ್ಡು ಮೇಲೆ ನಾನು ಇದ್ ಮಾಡ್ತೀನಿ ಅದ್ ಮಾಡಿದ್ದೀನಿ ಅಂತ ಇರಬಾರ್ದು. ನಿಮ್ಗೆ ನಿಮ್ ಲಕ್ಸುರೀಸ್ ಎಲ್ಲ ಪೂರ್ತಿ ಮಾಡ್ಬೇಕು ಅಂದ್ರೆ ಯು ಶುಡ್ ಅರ್ನ್ ಇಟ್ ವಿತ್ ಯೋರ್ ಓನ್ ಮನಿ. ಸಿಂಪಲ್. ನೀವು ಸಂಪಾದನೆ ಮಾಡ್ಕೊಂಡು ಅದನ್ನ ನಿಮ್ ಏನೇನ್ ಇಂಪಾರ್ಟೆಂಟ್ ಇದೆ ನಿಮ್ ಲೈಫಲ್ಲಿ ಎಲ್ಲ ನೀವು ಇದು ಮಾಡ್ಬೇಕು. ಸುದೀಪ್ ಅವ್ರು ಏನು ಹೇಳ್ತಾ ಅದೇ ಮೇಡಮ್. ಇಲ್ಲ ಅಂದ್ರೆ ಹಣ ಗುಣ ಎರಡೂ ಮುಖ್ಯ ಮೇಡಮ್. ಇಲ್ಲ ಅಂದ್ರೆ ಪ್ರೀತಿ ಬೇಗ ಹೆಣ ಆಗ್ಬಿಡುತ್ತೆ. ಸೊ ಎರಡೂ ಬೇಕಾಗುತ್ತೆ ಮ್ಯಾಮ್, ಬ್ಯಾಲೆನ್ಸ್ ಬೇಕಾಗುತ್ತೆ. ಹೌದು ಮೇಡಮ್, ಕರೆಕ್ಟ್ ಅಲ್ವಾ? ಕ್ಯಾ ಬೋಲಾ ಮೇಡಮ್ ಅಪ್ಪ. ಎಸ್ ಕಿರಣ್ ಅವರೇ, ಒಬ್ಬ ನಿರ್ದೇಶಕ ಆಗಿರ್ಬೋದು, ನಿರ್ಮಾಪಕ ಆಗಿರ್ಬೋದು, ಒಬ್ಬ ನಟ ಆಗಿರ್ಬೋದು, ಫ್ಯಾಮಿಲಿ ಅಂತ ಬಂದಾಗ ಅಷ್ಟಾಗಿ ಟೈಮ್ ಕೊಡೋದಕ್ಕಾಗಲ್ಲ. ಒಂದು ಟೈಮ್ ಬ್ಯಾಲೆನ್ಸ್ ಏನಿರ್ತಲ್ಲ, ಒಂದು ಶೀಟ್ ಅಂತ ಏನಿರ್ತಲ್ಲ, ಅದನ್ನ ಅವ್ರು ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ನೀವೊಬ್ಬ ಕೋ ಪ್ರೊಡ್ಯೂಸರ್ ಆಗಿ, ನಟ ಆಗಿ, ಸ್ಟೋರಿ ರೈಟರ್ ಆಗಿ, ಈ ಏನೊಂದು ಶೂಟಿಂಗ್ ಟೈಮ್ ಅಲ್ಲಿ ಅಷ್ಟಾಗಿ ಟೈಮ್ ಕೊಡಕ್ ಆಗಿದ್ಯೋ ಇಲ್ವೋ ಅನ್ನೋದು ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಇವಾಗ ನೀವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಟೈಮ್ ಕೊಡ್ತಿದ್ದೀರಾ? ಇಲ್ಲ ಮೇಡಮ್, ಆಲ್ಮೋಸ್ಟ್ ಒಂದು 25-26 ವರ್ಷ ಅವ್ರ ಜೊತೆಗೆ ಇದ್ನಲ್ಲ. ಅಟ್ಲೀಸ್ಟ್ ಈ ಇದ್ರಲ್ಲಿ, ಈ ಸರೌಂಡಿಂಗ್ ಅಲ್ಲಿ ಅಥವಾ ಈ ಟೈಮ್ ಇಲ್ಲ, ನಾನು ಇದ್ರಲ್ಲಿ ಖುಷಿ ಆಗಿದ್ದೀನಿ. ಐ ಆಮ್ ಜಸ್ಟ್ ಹ್ಯಾಪಿ ಹಿಯರ್.
ಮನೆಗೆ ಹೋದ ಅದ್ ಯಾವಾಗ್ಲೂ ಪ್ರೀತಿ ಇರುತ್ತೆ. ಸೊ ಇವತ್ತಿಗೆ ನನಗೆ ಇದು ಬೇಕು ಅಂತ ಒಂದು 10 ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಂಡೆ ಅಂದ್ರೆ ಐ ವುಡ್ ಬಿ ಅ ರಾಂಗ್ ಪರ್ಸನ್. ಸೊ ಇದು ಈ ಸೆಕೆಂಡ್ ನಾನು ಖುಷಿ ಆಗಿದ್ದೀನಿ. ಸೊ ಇದು ಮುಗಿದ ತಕ್ಷಣ ಆರಾಮಾಗಿ ಒಂದ್ ವಾರ ಮನೆ ಇರ್ತೀನಿ, ತಿರ್ಗಾ ಇದೇ ಬದುಕೆ ನಮ್ಗೆ, ಏನ್ ಮಾಡಕ್ಕಾಗಲ್ಲ, ವೃತ್ತಿಪರ ಜೀವನ ಅಷ್ಟೇ. ಎಸ್. ಇನ್ನು ಇವಾಗ ಯಾವ ರೀತಿ ಆಗಿದೆ ವರ್ಲ್ಡ್ ಅಂತ ಅಂದ್ರೆ ಜೆನ್ಜಿ ಕಿಡ್ಸ್ ಅಂತ ಬಂದಾಗ ಅಪ್ಪ ಅಮ್ಮ ಇವರೆಲ್ಲರಿಗೂ ಸಹ ನಾವು ಅಷ್ಟಾಗಿ ಇವಾಗ ವರ್ಕ್ ಆಯ್ತು, ನಾವಾಯ್ತು, ಫೋನ್ ಆಯ್ತು, ಯಾವಾಗೂ ಸಹ ಫೋನ್ ನ ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊಳ್ಳೋಂಥದ್ದಾಗಿರ್ಬೋದು, ಯಾರೋ ಫ್ರೆಂಡ್ಸ್ ಬಂದ್ರೆ ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರ್ಬೋದು, ಲವರ್ಸ್ ಅಂದ್ರೆ ಲವರ್ಸ್ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳೋದ, ಅವ್ರಿಗೂ ಕೂಡ ಜಾಸ್ತಿ ಯಾರು ಕೂಡ ರೆಸ್ಪಾನ್ಸ್ ಕೊಡಲ್ಲ. ಫೋನ್ ಅನ್ನೋದು ಬಂದ್ರೆ ಎಲ್ಲರೂ ಸಹ ಇಲ್ಲೇ ಇರುತ್ತೆ ಗಮನ. ಅಂದ್ರೆ ನಮ್ಮ ಚೈಲ್ಡ್ಹುಡ್ ಡೇಸ್ ಏನಿದೆ ಅಥವಾ ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ದಂತಹ ಒಂದು ಗಳಿಗೆ ಏನಿದೆ, ಅವ್ರ ಜೊತೆ ನಾವು ಕೂತು ನಮ್ಮ ಎಲ್ಲಾನು ಶೇರ್ ಮಾಡ್ಕೊಳ್ತಾ ಇರೋಂಥದ್ದಾಗಿರ್ಬೋದು, ಇವೆಲ್ಲ ಸಹ ಇವಾಗಿನ ಮಕ್ಕಳು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ ಮೇಡಮ್, ಈಗ ಜೆನ್ಸಿಗಳು ಮಾತ್ರನೇ ಅಲ್ಲ, ಆ ಜೆನ್ಸಿಗಳಿಗಿಂತ ಜಾಸ್ತಿ ಆಂಟಿಗಳ್ದೇ ರೀಲ್ಸ್ ಬರ್ತಾ ಇರೋದು ಇವಾಗ. ಮೊಬೈಲ್ ತೆಗೆದ್ರೆ ನೀವೇ ನೋಡಿ, ಬೇಕಾದ್ರೆ ಚಿತ್ರ ವಿಚಿತ್ರ ರೀಲ್ಸ್ಗಳು ಬರುತ್ತೆ. ಪಾಪ ಮಕ್ಳೇನೋ ಮಾಡ್ತಾವ್ ನೋಡ್ಬೋದು, ಇದನ್ನ ಹೆಂಗ್ ಮೇಡಮ್ ನೋಡೋದು? ಆ ತರದ್ದೇ. ನಾವು ಕೆಲವು ಅಂಕಲ್ಗಳಂತೂ ಇದಕ್ಕಿದ್ದಂಗೆ ಯಾವಾಗೋ ಸ್ಕೂಲ್ ಡೇ ಡ್ಯಾನ್ಸ್ ಆಡ್ಬಿಟ್ಟಿರ್ತವೆ, ಈಗ ನಾಚ್ಕೊಂಡ್ಬಿಟ್ಟು ಅಲ್ಲಿ ಮೊಬೈಲ್ ಇಟ್ಬಿಟ್ಟು ಆಡೋದು. ಇವ್ರದ್ದು ತುಂಬಾ ತಪ್ಪಿದೆ ಅನ್ಸ್ತದೆ ಮೇಡಮ್, ಪೇರೆಂಟ್ಸ್ಗಳ್ದು. ಪ್ರಪಂಚ ಸ್ವಲ್ಪ ಕ್ರಿಂಜ್ ಜಾಸ್ತಿ ಆಗ್ತಾ ಇದೆ. ಕ್ರಿಂಜಿಗೆ ಜಾಸ್ತಿ ಕ್ಯಾಮ್ರಾಗಳು ಹೋಗ್ತಾ ಇರೋದ್ರಿಂದ ಎಲ್ಲ ಜನಸಂಖ್ಯೆ ಕ್ರಿಂಜ್ ಆಗ್ತದೆ. ನಿಮಗೆ ಏನ್ ಅನ್ಸುತ್ತೆ? ಕ್ರಿಂಜ್ಗಿಂತ ಜಾಸ್ತಿ ನೀವು ಕೇಳಿದ ಪ್ರಶ್ನೆ ಏನಿತ್ತು ಅಂದ್ರೆ ಎಷ್ಟು ಮಿಸ್ ಮಾಡ್ತಿದ್ದಾರೆ ಇಷ್ಟೆಲ್ಲ. ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದ್ ಸಂಡೇ ಅಂದ ತಕ್ಷಣ ಹಬ್ಬ, ಮನೇಲಿ ಎಲ್ಲರೂ ಇರ್ತಾರೆ, ಒಳ್ಳೆ ಊಟ ಎಲ್ಲ ಮಾಡೋದು, ಅಡುಗೆ ಎಲ್ಲ ಮಾಡೋದು, 4 o'clock 5 o'clock ಕುತ್ಕೊಂಡು ಟೀ ಕಾಫಿ ಎಲ್ಲ ಕುಡಿಯೋದು, ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಅದೆಲ್ಲ ತುಂಬಾ ಮಿಸ್ ಮಾಡ್ತಿದ್ದಾರೆ. ಅಂಡ್ ಬಟ್ ಅಟ್ ದ ಸೇಮ್ ಟೈಮ್ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಟೆಕ್ನಾಲಜೀಸ್ ತಕ್ಕಂಗೆ ನಾವು ಎಲ್ಲ ಹೋಗ್ತಾ ಇರ್ಬೇಕು, ಲೈಫ್ ಹೆಂಗಿದೆ ಅದೇ ತರ ನಡೀತಾ ಇರ್ಬೇಕು. ಸೊ ಏನು ಮಾಡಕ್ಕಾಗಲ್ಲ. ಪಾಪ ಮಗುಗೆ ಹುಟ್ಟಿದ ತಕ್ಷಣ ಫಸ್ಟ್ ಆಫ್ ಆಲ್ LKG UKG ಅದಾಗ್ಲಿ ಇದಾಗ್ಲಿ ಎಕ್ಸ್ಟ್ರಾ ಕ್ಲಾಸಸ್, ಕರಿಕ್ಯುಲರ್ ಕ್ಲಾಸಸ್, ಡ್ರಾಯಿಂಗ್ ಕ್ಲಾಸಸ್, ಆ ಕ್ಲಾಸಸ್ ಈ ಕ್ಲಾಸಸ್ ಅಂತ ಹೇಳಿ ಸುಮ್ನೆ ಇದ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ಲ. ಮೇನ್ ಫಸ್ಟ್ ಆಟ ಆಡಕ್ ಬಿಡ್ತಾ ಇದ್ರು, ಹೋಗಿ ಬೀಳ್ತಾರೆ ಬಿಳಿ ಮಣ್ಣಲ್ಲಿ, ಯಾಕಂದ್ರೆ ಹಂಗೆ ಆ ಮಗು ದೊಡ್ಡವರಾಗೋದು. ಬಟ್ ಇವಾಗ ಏನ್ ಗೊತ್ತಾ, ಬೇಡ ಬೇಡಪ್ಪ ನನ್ ಮಗು ಬಿಟ್ಬಿಟ್ಟು ಮಣ್ಣಾಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಅಲ್ಲ, ನೀವು ಅಂದ್ರೆ ಇವಾಗಿನ ಜನರೇಷನ್ ನ ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದೀರಾ ಅಂದ್ರೆ ಎರಡನ್ನೂ ಸಹ ಬ್ಯಾಲೆನ್ಸ್ ಆಗಿ ಇರ್ಬೇಕು ಮ್ಯಾಮ್. ಸೂಪರ್. ಕಾಲ ಹಿಂಗ್ ತಿರ್ಗ್ತಾ ಇದೆ ಹಾಗೆ ಅದೇ ತರ ನಾವು ತಿರುಗ್ತಾ ಇರ್ಬೇಕು. ಬಿಕಾಸ್ ನಾವು ಇಲ್ಲ ನಾನು ಐ ಆಮ್ ಅ ವೆರಿ ಓಲ್ಡ್ ಪರ್ಸನ್ ಥಿಂಕರಿಂಗ್ ಅಂತ ಅಲ್ಲ, ವಿ ಹ್ಯಾವ್ ಟು ಕೀಪ್ ಥಿಂಗ್ಸ್ ಬ್ಯಾಲೆನ್ಸ್ ಅಷ್ಟೇ. ಸೂಪರ್. ಇನ್ನು ಸುದಿ ಅವರೇ, ಇವಾಗ ಮಾತ್ರ ನೀವು ಬಾಯಿಗೆ ಬ್ರೇಕ್ ಹಾಕೊಂಡು ಕೂತಿದ್ದೀರಾ, ಬಟ್ ಸಿನಿಮಾದಲ್ಲಾಗಿರ್ಬೋದು ಬ್ರೇಕಾ ಸಿನಿಮಾದಲ್ಲಾಗಿರ್ಬೋದು ಎಲ್ಲಾದ್ರಲ್ಲೂ ಸಹ ನಿಮ್ಮ ಬಾಯಿಗೆ ಬ್ರೇಕ್ ಹಾಕೋರು ಯಾರು ಇಲ್ಲ. ಯಾವಾಗೂ ಸಹ ಪಟ 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 ಅಂತ ಮಾತಾಡ್ತಾನೆ ಇರ್ತೀರಾ. ಅದೇ ರೀತಿಯಾಗಿ ಅಷ್ಟೇ ಚೆನ್ನಾಗಿ ಫೈಟ್ ಕೂಡ ಮಾಡ್ತೀರಾ. ನಿಮ್ಮ ಫೈಟ್ ಮಾಸ್ಟರ್ ಯಾರು, ಎಲ್ಲಿ ಫೈಟ್ ಕಲ್ತಿದ್ದು? ನನ್ನ ಫೈಟ್ ಮಾಸ್ಟರ್ ಲೇಡೀಸ್ ಮೇಡಮ್, ಲೇಡಿ ಫೈಟ್ ಮಾಸ್ಟರ್. ಯಾರು ಸರ್ ಅಂತವ್ರು? ಗೊತ್ತೇ ಮೇಡಮ್, ನನ್ನ ಹೆಂಡತಿನೇ ಫೈಟ್ ಮಾಸ್ಟರ್. ಅವಳು ಅಟ್ಯಾಕ್ ಮಾಡ್ತಾ ಇರ್ತಾಳೆ, ನಾನು ಡಿಫೆಂಡ್ ಮಾಡ್ತಾ ಇರ್ತೀನಿ. ಹಂಗಾಗಿ ಹೀರೋ ಎಷ್ಟೇ ಅಟ್ಯಾಕ್ ಮಾಡಿದ್ರು ನಾನು ಡಿಫೆಂಡ್ ಮಾಡ್ತಾ ಇರ್ತೀನಿ. ನಾನು ಹೆಂಡತಿನೇ ಫೈಟ್ ಮಾಸ್ಟರ್. ಹಂಗೆ ಡಿಫೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನನ್ನ ವೈಫೇ ನನಗೆ ಫೈಟ್ ಮಾಸ್ಟರ್. ಎಲ್ಲ ಆಲ್ಮೋಸ್ಟ್ ಎಲ್ಲ ತರದ್ರಲ್ಲೂ ಕೊಟ್ಟಿದ್ದಾರೆ ಮೇಡಮ್. ಆ ತರದೆಲ್ಲ ನಡೀತಾ ಇರ್ತಾರೆ. ನನ್ನ ಇಷ್ಟು ವರ್ಷ ತಡೆದಿರೋದಕ್ಕೆ ಅಷ್ಟು ಆಗಿಲ್ಲ ಅಂದ್ರೆ ಹೆಂಗೆ ಮೇಡಮ್? ಕಷ್ಟ. ನನ್ನ ಹೆಂಡತಿ ಒಳ್ಳೆಯವರು ಅಂತ ಹೇಳಿದ್ರು. ನಂದೇ ಪ್ರಾಬ್ಲಮ್ ಎಲ್ಲ ನಂದು. ಹೌದು, ಅದನ್ನೇ ನಾನು ಹೇಳ್ತಿರೋದು. ನನ್ನ ಕಾಟನ್ ಇಷ್ಟು ವರ್ಷ ತಡೆದಿರೋದಕ್ಕೆ ಅವ್ರಿಗೂ ಗಿನ್ನಿಸ್ ರೆಕಾರ್ಡೇ ಕೊಡ್ಬೋದು. ಸೂಪರ್ ಸೂಪರ್ ಸೂಪರ್. ಬರ್ಲಿ ಚಪ್ಪಾಳೆ, ಬರ್ಲಿ ಬರ್ಲಿ. ಓಕೆ, ಒಟ್ಟಾರೆಯಾಗಿ ಈ ಕಾಮಿಡಿ ಎಲ್ಲ ಇಟ್ಟು ನಮ್ಮ ಮೂವಿಗೆ ಬಂದ್ವಿ ಅಂತ ಅಂದ್ರೆ ಸಾಕಷ್ಟು ಒಂದೊಳ್ಳೆ ಕಂಟೆಂಟ್ ನ ಇಟ್ಕೊಂಡು ಸಿನಿಮಾನ ಮಾಡಿದಿರಾ, ಒಂದೊಳ್ಳೆ ಕಂಟೆಂಟ್ ನ ಜನಕ್ಕೆ ರೀಚ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ. ಒಟ್ಟಾರೆಯಾಗಿ ಈ ಲೈಫ್ ಟುಡೇನ ಯಾವ ರೀತಿ ಜನರಿಗೆ ರೀಚ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಅಂದ್ರೆ ಜನ ಏನಾದ್ರು ಥಿಯೇಟರ್ ಬಂದು ಈ ಸಿನಿಮಾನ ನೋಡ್ಬೇಕು ಅಂತ ಅಂದ್ರೆ ಮೈಂಡ್ ಅಲ್ಲಿ ಏನನ್ನ ಫಿಕ್ಸ್ ಮಾಡ್ಕೊಂಡು ಬರ್ಬೇಕು? ಏನು ಫಿಕ್ಸ್ ಮಾಡೋದು ಬೇಡ ಮೇಡಮ್. ಆರಾಮಾಗಿ ಬಂದು ಕೂತ್ಕೊಂಡ್ರೆ ಒಂದು 2.5 ಗಂಟೆ ಅವರು ಚಿಕ್ಕ ವಯಸ್ಸಲ್ಲಿ ಆಗಿದ್ದು ಅಥವಾ ಅವ್ರ ಲೈಫ್ ಏನ್ ನಡೀತಾ ಇದೆ, ಅವ್ರ ಮಕ್ಕಳ ಲೈಫ್ ಏನ್ ನಡೀತಾ ಇದೆ, ಅಪ್ಪ ಅಮ್ಮ ತಗೊಳ್ಳೋ ಡಿಸಿಷನ್ಸ್, ಇದೆಲ್ಲ ತುಂಬಾ ರಿಯಾಲಿಟಿಯಲ್ಲಿ ತೋರಿಸಿದೀವಿ. ಸೊ ಎಲ್ಲಾ ಪಾತ್ರಗಳು, ಸೀನ್ಗಳು ಎಲ್ಲ ಕನೆಕ್ಟ್ ಆಗುತ್ತೆ. ಒಳ್ಳೆ ಸಾಂಗ್ಸ್, ಫೈಟ್ ಎಲ್ಲಾನು ಬ್ಲೆಂಡ್ ಮಾಡಿ ಒಂದು ಒಳ್ಳೆ ಮೂವಿ ಮಾಡಿದೀವಿ. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೊಸಬನ್ ಸಿನಿಮಾ ಒಂದು ಸರ್ವೈವಲ್ ಆಗ್ಲಿ ಅಂತಾನೆ ಈ ಕೆಲಸ ಮಾಡಿರೋದು. ಸೊ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಖಂಡಿತ ಎಲ್ಲಾ ಭಾಷೆಯವ್ರಿಗಿಂತ ಒಬ್ಬ ಹೊಸಬನಾಗಿ ನಾನು ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ ಘಂಟಾಘೋಷವಾಗಿ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ. ಎಸ್. ಇನ್ನು ನಿಮ್ಮ ಮೂವಿಲಿ ಸಾಕಷ್ಟು ಅಂತ ನೋಡೋ ಅಂತ ಬಂದ್ರೆ ಸಾಂಗ್ಸ್ ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀರಾ.
ಅಂದ್ರೆ ಸ್ಪೆಷಲಿ ಪ್ರೇಮ್ ಸರ್ ಸಾಂಗ್ ಆಡಿದ್ದಾರೆ, ಅದ್ರಲ್ಲೂ ಪ್ಯಾಥೋ ಸಾಂಗ್ ಆಡಿದ್ದಾರೆ, ವಂಡರ್ಫುಲ್ ಆಗಿ ಬಂದಿದೆ. ಇವಾಗ ಆಲ್ರೆಡಿ ವಿಜುವಲ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ಬಹಳ ಅದ್ಭುತವಾಗಿ ಕೇಳಿ ಬರ್ತಿದೆ. ಅದ್ರಲ್ಲೂ ಪ್ರೇಮ್ ಸರ್ ವಾಯ್ಸ್ ಬಂತು ಅಂತ ಅಂದ್ರೆ ಇಟ್ಸ್ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಸಿಂಗರ್ಸ್ ಆಡಿದ್ದಾರೆ, ಸಂಜಿತ್ ಹೆಗ್ಡೆ ಅವರಾಗಿರ್ಬೋದು, ಸಾಕಷ್ಟು ಜನ ಆಡಿದ್ದಾರೆ. ಈ ಕಾನ್ಸೆಪ್ಟ್ ಹೇಗ್ ಬಂತು ಅಂದ್ರೆ ಮೇನ್ ಸಿಂಗರ್ಸ್ ನ ಕರ್ಸಿ ಆಡಿಸ್ಬೇಕು ಅನ್ನುವಂತ. ಇದು ಒಂದು ವರ್ಷ ನಿಮಗ್ ಗೊತ್ತಿರೋದು. ಇನ್ನೊಂದು ವರ್ಷನ ನಾನು ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ಒಬ್ಬ ಡಬ್ಬಿಂಗ್, ತಮಿಳಲ್ಲಿ ಡಬ್ಬಿಂಗ್ ಆಗ್ತದೆ ಸಿನಿಮಾ, ಒಂದು ಡಬ್ಬಿಂಗ್ ಫಿಲಮ್ಗೆ ಹೈಯೆಸ್ಟ್ ಸ್ಪೆಂಡ್ ಮಾಡ್ರ ಏಕೈಕ ಫಿಲಂ ಫಸ್ಟ್ ನಮ್ದೆ. ಸೊ ಅಲ್ಲಿರೋ ಟಾಪ್ ಇವತ್ತೆ ಜಿ.ವಿ. ಪ್ರಕಾಶ್, ಅನಿರುದ್ಧ್, ಶ್ವೇತಾ ಮೋಹನ್, ಸಂಜನಾ ಕಲ್ಮಂಜೆ, ಒಳ್ಳೊಳ್ಳೆ ಲಿರಿಸಿಸ್ಟ್ಗಳು, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಕನ್ನಡ ಡಬ್ಬಿಂಗ್ ಫಿಲಮ್ ನಾವು ಮಾಡ್ಸಿದೀವಿ. ಸೊ ಮ್ಯೂಸಿಕಲಿ ಸಿನಿಮಾ ಅಷ್ಟು ಬ್ಲೆಂಡ್ ಆಗಿದೆ. ನಿಮ್ಗೆ ಸಿನಿಮಾ ಮ್ಯೂಸಿಕ್ ವಿಜುವಲ್ಸ್ ಜೊತೆ ಮ್ಯೂಸಿಕ್ ಹಂಗೆ ಟ್ರಾವೆಲ್ ಆಗ್ತಾರೆ. ಮ್ಯೂಸಿಕಲ್ ಕಥೆ ಹೇಳಿದೀವಿ. ಓಕೆ, ಸೂಪರ್. ಇನ್ನು ನಿಮ್ಮ ಸಿನಿಮಾ ಬಗ್ಗೆ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಕೌಂಟ್ ಡೌನ್ ಹ್ಯಾಸ್ ಆಲ್ರೆಡಿ ಬಿಗ್ಯಾನ್. ಇನ್ನು 3 days ಅಷ್ಟೇ. 3 days ಇದೆ. ಆಗಸ್ಟ್ 6 ಇದೆ. ಆರ್ಮಿ ಆಗಸ್ಟ್ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನನ್ಗಂತೂ ಗ್ಯಾರಂಟಿ ಇದೆ, ಖಂಡಿತ ನಾನ್ ಮಾಡಿಕ್ಕೆ ಅಲ್ಲ, ಕಂಪ್ಲೀಟ್ ಥ್ರಿಲ್ಲರ್ ನೀವು ಆಗ್ಲೇ ನೋಡಿರ್ಬೋದು. ಸೊ ಅದೇ 3 days ಅಷ್ಟೇ ಸಿನಿಮಾ ಬಂದು ನಾವು ನಿಮ್ ಜೊತೆ ನೋಡ್ಬೇಕು ಅಂತ ನಾವು ಕಾಯ್ತಾ ಇದೀವಿ. ನೀವು ಕೂಡ ಬನ್ನಿ, ನಿಮ್ಮೆಲ್ಲ ಕುಟುಂಬ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲಾನ ಕರ್ಕೊಂಡ್ ಬನ್ನಿ. ನಮ್ ಸಿನಿಮಾ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಎಲ್ಲವನ್ನು ಸರ್, ನಮ್ಮ ಹೀರೋ ಸರ್, ಹೀರೋಯಿನ್ ಮೇಡಮ್ ಎಲ್ಲ ಹೇಳಿದಾರೆ. ನಿಮ್ದೇ ಕತೆ ನಿಮ್ಗೋಸ್ಕರ ಮಾಡಿರೋದು, ನಿಮ್ಗೋಸ್ಕರ 6ನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ. ಸೊ ಲೈವ್ ಟುಡೇ ಸಿನಿಮಾಗೆ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ನೋಡಿ, ಈ ಹೊಸ ಟೀಮ್ ನ ಅರಸಿ ಆರೈಸಿ. ಒಂದು ಡೈಲಾಗ್ ಅಲ್ಲೊಂದು ಸಿನಿಮಾದೇ ಒಂದಿದೆ, ಅದೊಂದು ಮಾತ್ರ ಹೇಳಿದೀವಿ ಸರ್. ಹೇಳಿ ಸರ್. ಟಿಕೆಟ್ ಬೇಕೇನ್ರೋ? ಟಿಕೆಟ್ ನಾನ್ ಕೊಟ್ರೆ ಟಿಕೆಟ್ ಥಿಯೇಟರ್ ಸೀಟ್ಗಲ್ಲ, ಡೈರೆಕ್ಟ್ ಹರಿಶ್ಚಂದ್ರ ಘಾಟ್ಗೆ. ಚಿನ್ನ, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ವಿಲನ್ಗಳ ಜೊತೆ ಫೈಟ್ ಮಾಡ್ಬೇಕಮ್ಮ. ಒಗ್ದಿರೋ ಬಟ್ಟೆನೆ ಎಷ್ಟು ಅಂತ ಹೋಗಿಲ್ಲ. ಚೆನ್ನಾಗಿತ್ತು. ಅದೇನು ಇಲ್ಲ ಮೇಡಮ್, 5 ನಿಮಿಷ ಮಾತಾಡ್ಬೇಕು ಬಾಮ ಅಂತ ಕರಿತೀನಿ. 5 ನಿಮಿಷ ಬಾಮ ಅಂತ ಕರಿತೀನಿ. क्या ಮೇಡಮ್ ऐसा करती है फुल वायरल आप बेंगलोर में. ನಾನು ಹಿಂದಿ ಕಲಿತಾ ಇದ್ದೀನಿ ಮೇಡಮ್ ಹತ್ರ. ಇಲ್ಲ ಮರಾಠಿ ಕಲಿತಾರೆ. ಹಿಂದಿ ಫಸ್ಟ್ ಹಿಂದಿ, ಆಮೇಲೆ ಫಸ್ಟ್ ನಡೆಯೋದು ಕಲಿತೀನಿ, ಆಮೇಲೆ ಓಡೋದು. ಮಾತೃಭಾಷೆ ಕನ್ನಡ. ಓಕೆ, ಒಟ್ಟಾರೆಯಾಗಿ ಆಗಸ್ಟ್ 6ನೇ ತಾರೀಕು ನಿಮ್ಮ ಕನಸಿನ ಕೂಸು ತೆರೆ ಮೇಲೆ ಬರ್ತಾ ಇದೆ. ಒಳ್ಳೇದಾಗ್ಲಿ. ಇನ್ನು ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡೋಗಿ ಇನ್ನು ಸಾಕಷ್ಟು ಸಿನಿಮಾಗಳನ್ನ ಮಾಡಿ, ನೀವು ಕೂಡ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ. ಇನ್ನು ನಿಮ್ಮ ಕೊಡುಗೆ ಸಾಕಷ್ಟು ಇದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಇದೇ ರೀತಿ ಒಳ್ಳೊಳ್ಳೆ ನಟರ ಜೊತೆ ಅದ್ಭುತವಾದಂತಹ ಚಿತ್ರವನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡಿ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಬಹಳ ಅದ್ಭುತವಾದಂತಹ ಚಲನಚಿತ್ರಗಳು ಬರ್ತಾನೆ ಇರುತ್ತೆ. ಅದೇ ಲಿಸ್ಟ್ಗೆ ನಮ್ಮ ಲೈಫ್ ಟುಡೇ ಚಿತ್ರ ಕೂಡ ಸೇರ್ಕೊಳ್ತಾ ಇರುವಂತದ್ದು. ಇದೇ ಆಗಸ್ಟ್ 6ನೇ ತಾರೀಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲರೂ ಸಹ ಆಗಸ್ಟ್ 6ನೇ ತಾರೀಕು ತಪ್ಪದೆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ಅಂಡ್ ಸ್ಟಾಪ್ ಪೈರಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.